ನಮಸ್ಕಾರ, ವೆಲ್ಕಮ್ ಟು ಸಪ್ತಪದಿ ಕ್ರಿಯೇಷನ್ಸ್. ಇವತ್ತು ನಾವು ಗೀತಾಂಜಲಿ ವೆಡ್ಡಿಂಗ್ ವೆನ್ಯೂಗೆ ವೆಡ್ಡಿಂಗ್ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡಕ್ ಬಂದಿದ್ದೀವಿ. ಸೊ ಇವರು ಹುಡುಗನ್ ಕಡೆಯವರು ಮರಾಠಿಯವರಾಗಿರೋದ್ರಿಂದ ಪಗಡಿ ಅರೇಂಜ್ಮೆಂಟ್ಸ್ ಕೂಡ ಕೇಳಿದ್ದಾರೆ. ನಾವು ಅದನ್ನು ಕೂಡ ಪ್ರಿಪೇರ್ ಮಾಡಿದ್ದೀವಿ. ಅವರು ರಿಚುವಲ್ ಸಪೋರ್ಟ್ ನ ಕೇಳಿದ್ದಾರೆ. ಸೊ ನಾವು ಹುಡುಗನ ವೆಲ್ಕಮ್ ಮಾಡ್ಕೊಳಕ್ಕೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಫ್ಲವರ್ ಪಾತ್ ನ ರೆಡಿ ಮಾಡಿದೀವಿ. ಅದ್ರ ಜೊತೆಗೆ ಹುಡುಗನ್ ಕಡೆ ಕೊಡುವಂತಹ ಐಟಮ್ಸ್ ವರ್ ಪೂಜೆಗೆ, ಹಾಗೇನೆ ಹುಡುಗಿ ಕಡೆಗೆ ಕೊಡುವಂತಹ ಐಟಮ್ಸ್ ವರ್ ಪೂಜೆಗೆ ರೆಡಿ ಮಾಡಿ ಇಟ್ಟಿದೀವಿ. ಇವತ್ತು ಮುಹೂರ್ತ ಬೇಗ ಇದ್ದಿದ್ರಿಂದ ಗೌರಿ ಪೂಜೆ ಡೆಕೋರೇಷನ್ಸ್ ನೆನ್ನೆನೆ ಮಾಡಿದ್ವಿ. ಅದ್ರ ಜೊತೆಗೆ ಪೂಜೆ ಸಿದ್ಧತೆಗಳನ್ನು ಕೂಡ ಇವತ್ತು ಬೆಳಗ್ಗೆ ಮಾಡ್ಕೊಂಡ್ವಿ. ಹಾಗೇನೆ ನಾವು ಕಾಶಿ ಯಾತ್ರೆಗೆ ಹಾಗೆ ಧಾರೆಗೆ ಏನೇನು ಅರೇಂಜ್ಮೆಂಟ್ಸ್ ಬೇಕು ಎಲ್ಲದನ್ನು ಕೂಡ ರೆಡಿ ಮಾಡಿ ಸ್ಟೇಜ್ ಮೇಲೆ ಇಟ್ಟಿದೀವಿ. ಹುಡುಗಿ ನಡ್ಕೊಂಡ್ ಬರೋದಕ್ಕೆ ಅವ್ರ ಸೆಲೆಕ್ಷನ್ ಪಾತ್ ನ ಕೂಡ ಹಾಕಿದೀವಿ. ಸೊ ಇವಾಗ ಗೌರಿ ಪೂಜೆ, ಕಾಶಿ ಯಾತ್ರೆ ಹಾಗೆ ಧಾರೆ ಹೇಗಾಗತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಈಗಿನ್ನು ಧಾರೆ ಆಗಿ ಮದ್ವೆ ಗಂಡು ಹೆಣ್ಣು ಲಾಜಾ ಹೋಮಕ್ ಕೂತಿದ್ದಾರೆ. ಆ ಟೈಮ್ ಅಲ್ಲಿ ನಾವು ಮದ್ವೆ ಹೆಣ್ಣು ಸೆಲೆಕ್ಟ್ ಮಾಡಿರುವಂತ ಸಪ್ತಪದಿ ಪಾತ್ನ ಪ್ರಿಪೇರ್ ಮಾಡ್ತಾ ಇದೀವಿ. ಇದೆಲ್ಲ ಆದ್ಮೇಲೆ ಹುಡುಗಿ ಮನೆ ಕಡೆಯವರು ಸೋಬ್ಲಕ್ಕಿನ ಕೊಟ್ಟು ಉಡಿ ತುಂಬಿ ಹುಡುಗಿನ ಹುಡುಗನ ಮನೆಗೆ ಕಳ್ಸ್ಕೊಡ್ತಾರೆ. ನಿಮ್ಮನೆ ಕಡೆನೂ ಯಾವ್ದಾದ್ರು ಮದ್ವೆ ಇದೆಯಾ? ಫೋಟೋಗ್ರಫಿ, ವಿಡಿಯೋಗ್ರಫಿ, ವೆನ್ಯೂ ಬುಕಿಂಗ್, ಕೇಟರಿಂಗ್, ಫ್ಲವರ್ ಡೆಕೋರೇಷನ್ ಏನೇ ಆಗಿರ್ಬೋದು ಅಥವಾ ಯಾವುದೇ ರೀತಿ ಫಂಕ್ಷನ್ ಆಗಿರ್ಬೋದು, ಸಪ್ತಪದಿ ಕ್ರಿಯೇಷನ್ಸ್ ನ ಕಾಂಟ್ಯಾಕ್ಟ್ ಮಾಡಿ.